ನಟಿ ರಮ್ಯಾ ಅವರನ್ನ ಕೆಲ ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿ ಟ್ರೋಲ್ ಮಾಡ್ತಿದ್ದಾರೆ. ಪವಿತ್ರ ಗೌಡಗೆ ಕೊನೆಯದಾಗಿ ರೇಣುಕಾ ಸ್ವಾಮಿ ಕಳಿಸಿದ ಮೆಸೇಜ್ಗೂ ಈಗ ಡಿ ಬಾಸ್ ಫ್ಯಾನ್ಸ್ ನನಗೆ ಕಳಿಸಿರುವ ಮೆಸೇಜ್ಗಳಿಗೂ ವ್ಯತ್ಯಾಸವಿಲ್ಲ ಅನ್ನೋ ರೀತಿ ರಮ್ಯಾ ಪೋಸ್ಟ್ ಮಾಡಿದ್ರು. ಸ್ಯಾಂಡಲ್ವುಡ್ ನಲ್ಲಿ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬರೆದ ಪತ್ರವನ್ನ ನಟಿ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನಲ್ಲಿ ನಟಿ ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ಸಂಘರ್ಷ ತಾರಕಕ್ಕೇರಿದೆ. ಇದೀಗ ಮಹಿಳಾ ಆಯೋಗ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದೆ. ನಟಿ ರಮ್ಯಾ ಅವರಿಗೆ ಅವಹೇಳನಕಾರಿ ಸಂದೇಶ ಕಳಿಸುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಆಯುಕ್ತರಿಗೆ ಪತ್ರ ಬರೆದು ರಾಜ್ಯ ಮಹಿಳಾ ಆಯೋಗ ಕ್ರಮಕ್ಕೆ ಆಗ್ರಹಿಸಿದೆ. ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬರೆದ ಪತ್ರವನ್ನ ನಟಿ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ನಟಿ ರಮ್ಯಾ ಅವರನ್ನ ಕೆಲ ಕಿಡಿಗೇಡಿಗಳು ಟಾರ್ಗೆಟ್ ಮಾಡಿ ಟ್ರೋಲ್ ಮಾಡ್ತಿದ್ದಾರೆ. ಆಕೆಗೆ ನೇರವಾಗಿ ಕೆಟ್ಟ ಮೆಸೇಜ್ ಅನ್ನ ಕಳಿಸ್ತಿದ್ದಾರೆ. ಇದನ್ನ ಸ್ಕ್ರೀನ್ ಶಾಟ್ ಸಮೇತ ರಮ್ಯಾ ಬಹಿರಂಗಪಡಿಸಿದ್ರು. ಪವಿತ್ರ ಗೌಡಗೆ ಕೊನೆಯದಾಗಿ ರೇಣುಕಾ ಸ್ವಾಮಿ ಕಳಿಸಿದ ಮೆಸೇಜ್ಗೂ ಈಗ ಡಿ ಬಾಸ್ ಫ್ಯಾನ್ಸ್ ನನಗೆ ಕಳಿಸಿರುವ ಮೆಸೇಜ್ಗಳಿಗೂ ವ್ಯತ್ಯಾಸವಿಲ್ಲ ಅನ್ನೋ ರೀತಿ ರಮ್ಯಾ ಪೋಸ್ಟ್ ಮಾಡಿದ್ರು. ಮಹಿಳೆಯರ ಬಗ್ಗೆ ಕೆಲವರು ಇಂತಹ ಕೀಳು ಮನಸ್ಥಿತಿ ಹೊಂದಿರೋದ್ರಿಂದಲೇ ಅವರ ಮೇಲೆ ದೌರ್ಜನ್ಯ, ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಹೆಚ್ಚುತ್ತಿವೆ ಅಂತ ಹೇಳಿ ರಮ್ಯಾ ಅಸಮಾಧಾನವನ್ನ ಹೊರಹಾಕಿ ವಕೀಲರ ಜೊತೆ ಚರ್ಚಿಸಿ ಸೈಬರ್ ಕ್ರೈಮ್ಗೆ ದೂರು ನೀಡೋದಾಗಿ ನಟಿ ರಮ್ಯಾ ಹೇಳಿದ್ರು. ಇದರ ಬೆನ್ನಲ್ಲೇ ರಮ್ಯಾ ಪರವಾಗಿ ಮಹಿಳಾ ಆಯೋಗ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನ ಬರೆದಿದೆ. ಹಾಗಾದ್ರೆ ಏನದು ವಿಚಾರ? ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವಿನ ಜಟಾಪಟಿ ಏನು ಅನ್ನೋದನ್ನ ಹೇಳ್ತೀನಿ, ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಎಸ್, ನಟಿಯಾದವರು ಬರೀ ಸಿನಿಮಾಗಳಿಗೆ ಮಾತ್ರ ಸೀಮಿತರಾಗದೆ ನಿಜ ಜೀವನದಲ್ಲೂ ನಡೀತಾ ಇರುವಂತಹ ಆಗು ಹೋಗುಗಳ ಬಗ್ಗೆ ಮಾತನಾಡಬೇಕು. ಸರಿ ಇದ್ದಿದ್ದನ್ನ ಭೇಷ್ ಅನ್ಬೇಕು, ತಪ್ಪುಗಳ ಬಗ್ಗೆ ಪ್ರಶ್ನೆ ಮಾಡಬೇಕು, ಮಿಗಿಲಾಗಿ ಅನಿಸಿದ್ದನ್ನ ಹೇಳುವಂತಹ ಧೈರ್ಯ ಇರಬೇಕು. ಆಗ ಮಾತ್ರ ನಿಜ ಜೀವನದಲ್ಲೂ ನಟಿಯಾಗೋಕೆ ಸಾಧ್ಯ. ನಟಿ ಮೋಹಕ ತಾರೆ ರಮ್ಯಾ ಮೊದಲಿನಿಂದಲೂ ಇಂತಹ ವಿಚಾರಗಳಿಗೆ ಫೇಮಸ್ ಆದವರು. ಸ್ಯಾಂಡಲ್ವುಡ್ ನಲ್ಲಿ ಗಂಡಿನಷ್ಟೇ ಹೆಣ್ಣಿಗೂ ಸಮಾನತೆ ಬೇಕು ಅಂತ ಹೇಳಿ ಧ್ವನಿ ಎತ್ತಿದವರು ಈಕೆ. ಯಾವುದೇ ಸ್ತ್ರೀ ದ್ವೇಷ ವಿಚಾರವಾದ್ರೂ ಮುಂದೆ ನಿಲ್ತಾರೆ. ಈಗ ವಿಷಯ ಅದೆಲ್ಲ, ಟಾಪಿಕ್ ಡೈವರ್ಟ್ ಆಗೋದ್ ಬೇಡ, ನೇರ ವಿಷಯಕ್ಕೆ ಬರ್ತೀನಿ. ನಟಿ ರಮ್ಯಾ ತನಗೆ ಅನಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ನಿಂದನೆಗೆ ಒಳಗಾಗಿದ್ದಾರೆ. ಈ ಬೀಪ್ ಶಬ್ದ ನೀವು ಗಮನಿಸಿರಬಹುದು. ಎಸ್, ಅಂತಹ ಕೆಟ್ಟ ಪದಗಳಿಂದಲೇ ಡೈರೆಕ್ಟ್ ಮೆಸೇಜ್ ಅನ್ನ ಕಳಿಸಿದ್ದಾರೆ ಕೆಲ ದರ್ಶನ್ ಫ್ಯಾನ್ಸ್ ಅಂತ ಅನಿಸಿಕೊಂಡವರು. ಅಂತವರ ವಿರುದ್ಧ ಸುಮ್ಮನೆ ಕೂರದ ರಮ್ಯಾ ಕಾನೂನಿನ ಸಮರಕ್ಕೆ ಸಹ ಮುಂದಾಗಿದ್ದಾರೆ. ರೇಣುಕಾ ಸ್ವಾಮಿ ಪ್ರಕರಣ ಸಂಬಂಧ ನಟ ದರ್ಶನ್ ಸೇರಿದಂತೆ ಜೈಲು ಸೇರಿದ್ದ ಆರೋಪಿಗಳು ಜಾಮೀನು ಪಡೆದು ಹೊರ ಬಂದಿದ್ರು. ಆರೋಪಿಗಳಿಗೆ ನೀಡಿರುವ ಜಾಮೀನು ರದ್ದು ಕೋರಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಮೊನ್ನೆಯಷ್ಟೇ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಹೈಕೋರ್ಟ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿ ಆದೇಶವನ್ನ ಕಾಯ್ದಿರಿಸಿತ್ತು. ಈ ಕುರಿತು ನಟಿ ರಮ್ಯಾ ಪ್ರತಿಕ್ರಿಯಿಸಿದ್ರು. ಈ ಬಗ್ಗೆ ಪ್ರಕಟವಾಗಿರುವ ವರದಿಯೊಂದನ್ನ ಪೋಸ್ಟ್ ಮಾಡಿ ರಮ್ಯಾ, ಭಾರತದಲ್ಲಿ ಜನಸಾಮಾನ್ಯರಿಗೆ ಸುಪ್ರೀಂ ಕೋರ್ಟ್ ಭರವಸೆಯ ಬೆಳಕು ಮೂಡಿಸಿದೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿ ಬರೆದುಕೊಂಡಿದ್ರು. ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರನ್ನ ಟ್ರೋಲ್ ಮಾಡಲು ಆರಂಭಿಸಿದ್ರು. ಇದಕ್ಕೂ ಸುಮ್ಮನೆ ಕೂರದ ರಮ್ಯಾ, ಎಲ್ಲಾ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಯಾಕೆ ಬೇಕು ಅನ್ನೋದಕ್ಕೆ ನಿಮ್ಮ ಕಮೆಂಟ್ಗಳು ಪುರಾವೆ ಅಂತ ಹೇಳಿ ಅಸಮಾಧಾನವನ್ನ ಹೊರಹಾಕಿದ್ರು. ನಿಮ್ಮ ಯೋಗ್ಯತೆ ಇಷ್ಟರಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿ ತಿವಿದಿದ್ರು. ಕೊಲೆಯಾಗಿರುವ ರೇಣುಕಾ ಸ್ವಾಮಿ ಕುಟುಂಬದ ಪರ ರಮ್ಯಾ ನಿಂತಿರೋದಕ್ಕೆ ದರ್ಶನ್ ಫ್ಯಾನ್ಸ್ ಗರಂ ಆಗಿದ್ರು. ಹಾಗಾಗಿ ನಿರಂತರವಾಗಿ ರಮ್ಯಾಗೆ ಸೋಷಿಯಲ್ ಮೀಡಿಯಾ ಮೂಲಕ ಅಶ್ಲೀಲ ಮೆಸೇಜ್ ಕಳಿಸ್ತಿದ್ದಾರೆ. ದರ್ಶನ್ ಫ್ಯಾನ್ಸ್ ಹೆಸರಿನಲ್ಲಿ ಕಳಿಸ್ತಾ ಇರುವಂತಹ ಅಶ್ಲೀಲ ಮೆಸೇಜ್ಗಳನ್ನ ಸ್ಕ್ರೀನ್ ಶಾಟ್ ತೆಗೆದು ತಮ್ಮದೇ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ರಮ್ಯಾ ಪೋಸ್ಟ್ ಕೂಡ ಮಾಡಿದ್ರು. ಈ ಮೂಲಕ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ಗಳ ಮುಖವಾಡವನ್ನ ಕಳಚಿದ್ದಾರೆ. ರೇಣುಕಾ ಸ್ವಾಮಿ ಹಾಗೂ ಡಿ ಬಾಸ್ ಫ್ಯಾನ್ ಸಂದೇಶಕ್ಕೂ ಯಾವುದೇ ವ್ಯತ್ಯಾಸವಿಲ್ಲ. ಇವರೆಲ್ಲ ಸ್ತ್ರೀ ದ್ವೇಷ ಮನೋಭಾವದವರು. ಇಂಥವರಿಂದಲೇ ಹೆಣ್ಣು ಮಕ್ಕಳು ದೌರ್ಜನ್ಯ, ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಅಂತ ಹೇಳಿ ಡಿ ಬಾಸ್ ಫ್ಯಾನ್ಸ್ ವಿರುದ್ಧ
ಮತ್ತೆ ಕಿಡಿಕಾರಿದ್ರು. ಇದಿಷ್ಟೇ ಅಲ್ಲ, ಕಾನೂನು ಹೋರಾಟ ಮಾಡೋದಾಗಿ ಸಹ ತಿಳಿಸಿದ್ರು. ಎಲ್ಲಾ ಮೆಸೇಜ್ಗಳೊಂದಿಗೆ ದೂರು ಕೊಡೋದಾಗಿ ಸಹ ಹೇಳಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಕೇಳಿ ಬಂದಾಗ ಅವತ್ತು ಕೂಡ ರಮ್ಯಾ ಮಾತನಾಡಿದ್ರು. ದರ್ಶನ್ ರಿಂದ ತಪ್ಪಾಗಿದ್ರೆ ಕಠಿಣ ಶಿಕ್ಷೆಯೇ ಆಗ್ಬೇಕು ಅಂತ ಹೇಳಿ ಪ್ರತಿಕ್ರಿಯೆಯನ್ನ ನೀಡಿದ್ರು. ಹಾಗಾಗಿ ದರ್ಶನ್ ಫ್ಯಾನ್ಸ್ ರಮ್ಯಾ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈಗೀಗ ತೀರಾ ವೈಯಕ್ತಿಕವಾಗಿ ರಮ್ಯಾಗೆ ಟೀಕೆಯನ್ನ ಮಾಡ್ತಿದ್ದಾರೆ. ಒಟ್ಟಾರೆ ಅಭಿಮಾನಿ ಎಂಬ ಹೆಸರಿಗೆ ಧಕ್ಕೆ ಆಗದ ರೀತಿ ನೋಡಿಕೊಳ್ಳಬೇಕಾದದ್ದು ಕೂಡ ಅಭಿಮಾನಿಯ ಬಹಳ ದೊಡ್ಡ ಜವಾಬ್ದಾರಿ. ಆದ್ರೆ ಒಬ್ಬ ಸ್ಟಾರ್ಗಾಗಿ ಬುದ್ಧಿಹೀನ ಕಮೆಂಟ್ ಮಾಡುವವರು ನಿಜಕ್ಕೂ ಅಭಿಮಾನಿಯೇ ಅಲ್ಲ. ಸದ್ಯ ರಮ್ಯಾ ಕಾನೂನಿನ ಸಮರಕ್ಕೆ ಮುಂದಾಗಿರುವ ಹೊತ್ತಲ್ಲೇ ಮಹಿಳಾ ಆಯೋಗವು ಸಾಥ್ ಕೊಟ್ಟಿದೆ. ಮುಂದೆ ಏನಾಗುತ್ತೋ ಕಾದು ನೋಡ್ಬೇಕಿದೆ.